ನಮಸ್ಕಾರ ಗುರು. ನಾನಿವತ್ತು ನಿಮಗೆ ಒಂದು ಒಳ್ಳೆ ಅರ್ನಿಂಗ್ಸ್ ಇರ್ತಕ್ಕಂಥ ಒಂದು ಒಳ್ಳೆ ಕಂಪನಿನ ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಅರ್ನಿಂಗ್ಸ್ ಅಂದಿದ ತಕ್ಷಣ ಯಾವುದೋ ಪ್ರಮೋಷನ್ ವಿಡಿಯೋ ಇರ್ಬೋದು, ನಮ್ಮ ಹತ್ರನೇ ದುಡ್ಡು ಕಿತ್ಕೊತಾರೆ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇದು 100% ಒಳ್ಳೆ ಕಂಪನಿ ಆಗಿರೋದ್ರಿಂದ ನೀವು ಧಾರಾಳವಾಗಿ ನೀವು ಸೇರ್ಕೋಬೋದು, ತೊಂದರೆ ಇಲ್ಲ. ಈ ಕಂಪನಿ ಹೆಸರು ಸ್ಮಾರ್ಟ್ ಕ್ವಿಕ್ ಅಂತ. ಸ್ಮಾರ್ಟ್ ಕ್ವಿಕ್ ಇಂಡಿಯನ್ ಬೇಸ್ಡ್ ಕಂಪನಿ ಆಗಿದೆ. ಇದು ಇ ಕಾಮರ್ಸ್ ಕಂಪನಿ ಅಂತಂದರೆ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಇದೆಯಲ್ಲ, ಅಮೆಝಾನ್ ಫ್ಲಿಪ್ಕಾರ್ಟ್ ಥರನೇ ಇದು ಇಂಡಿಯನ್ ಬೇಸ್ಡ್ ಕಂಪನಿ. ಅದು ಫಾರಿನ್ ಬೆಸ್ಟು, ಇದು ಇಂಡಿಯನ್ ಬೆಸ್ಟು. ಈ ಇಂಡಿಯನ್ ಬೇಸ್ಡ್ ಕಂಪನಿ ಆಗಿರೋದ್ರಿಂದ ನಿಮಗೆ ಎಮ್ ಡಿ ಯಾರಿದ್ದಾರೆ ಏನು ಇತ್ತಂತ ಎಲ್ಲ ಇಲ್ಲೇ ಸಿಗ್ತಾರೆ. ಎಮ್ ಡಿ ಕನ್ನಡದವರು, ಇದಕ್ಕಿಂತ ಬೇಕಾ ಎಮ್ ಡಿ ಕನ್ನಡದವ್ರು ಆಗಿರೋದ್ರಿಂದ ಅದು ರಾಮನಗರ ಜಿಲ್ಲೆಯವರು ಆರಾಮಾಗಿ ಸಿಗ್ತಾರೆ. ನೀವು ಜಯನಗರದಲ್ಲಿ ಆಫೀಸ್ ಇರೋದು, ಆಫೀಸಲ್ಲೇ ಸಿಗ್ತಾರೆ, ನೀವು ಮಾತಾಡಿಸ್ಬೋದು ಅವ್ರನ್ನ, ತೊಂದರೆ ಇಲ್ಲ. ಈ ಸ್ಮಾರ್ಟ್ ವಿಕ್ ಕಂಪನಿ ಹೆಂಗೆ ಅಂತಂದರೆ ಅವರು ಒಂದು ರೂಪೇ ಕಾರ್ಡ್ ಅಂತ ಒಂದು ಕೊಡ್ತಾರೆ. ಆ ರೂಪೇ ಕಾರ್ಡ್ನ ಇಟ್ಕೊಂಡು ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡಬೇಡಿ. ಆ ರೂಪೇ ಕಾರ್ಡ್ ಇಟ್ಕೊಂಡು ನೀವು ಪ್ರತಿ ತಿಂಗಳು ಮನೆಗೆ ಏನು ತೊಗೊತೀರಾ, ಏನು ಪರ್ಚೇಸ್ ಮಾಡ್ತೀರಾ, ಲೈಕ್ ಅಕ್ಕಿ, ಗೋಧಿ, ಸಕ್ಕರೆ, ಉಪ್ಪು, ಬೇಳೆ, ಏನು ತೊಗೊತೀರಾ ಏನಾದರೂ ಪರ್ಚೇಸ್ ಮಾಡಿ. ಫ್ರಿಜ್ಜು, ವಾಷಿಂಗ್ ಮಿಷಿನು, ಎ ಸಿ, ಆ ಥರ ಯಾವ್ದಾರು ಪರ್ಚೇಸ್ ಮಾಡ್ತೀರಾ, ಅಥವಾ ನಿಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ತೀರಾ, ಪೆಟ್ರೋಲ್ A to Z ಏನು ಮಾಡಿದ್ರು ಸರಿ ಅದಕ್ಕೆ ಕ್ಯಾಶ್ ಬ್ಯಾಕ್ ಖಂಡಿತ ಇದೆ. ಪ್ರತಿ ಒಂದು ಪರ್ಚೇಸ್ಗೂ ಕ್ಯಾಶ್ ಬ್ಯಾಕ್ ಅನ್ನೋದು ಇದೆ. ಸೊ ನೀವು ಇದನ್ನು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ. ಈ ಕಂಪನಿಗೆ ಹೆಂಗಪ್ಪ ಸೇರ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ, ಅದನ್ನು ತಲೆ ಕೆಡಿಸ್ಕೊಬೇಡಿ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದಕ್ಕೆ ಒಳ್ಳೆ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥ ವ್ಯಕ್ತಿ ಅಂದರೆ ರಾಮಕೃಷ್ಣ ಕುಲಾಲ ಅಂತ ಹೇಳಿ ಒಬ್ಬರು ಸರ್ ಇದ್ದಾರೆ. ಅವ್ರನ್ನ ಭೇಟಿ ಮಾಡಿಸ್ತೀನಿ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಂಗೆ ಮಾಡಿಕೊಡ್ತೀನಿ. ಅವರು ಎಲ್ಲ ಮಾಹಿತಿನೂ ಅಚ್ಚುಕಟ್ಟಾಗಿ ಕ್ಲೀನಾಗಿ ಕೊಟ್ಬಿಡ್ತಾರೆ. ಆಮೇಲೆ ನೀವು ಆ ಕಂಪ್ನಿಗೆ ಸೇರೋದಾ ಬಿಡ ಅಂತ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.